श्रीमदानंदतीर्थ भगवत्पादाचार्येभ्यो नमः। श्री वेदव्यासाय नमः। हरि ओम। नित्यानित्यजगद्धात्रे नित्याय ज्ञानमूर्तये पूर्णानंदाय हरये सर्वयज्ञभुजे नमः। यस्मात् ब्रह्मेन्द्र रुद्रादि देवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। हरि ओम। ईशावास्यमिदं सर्वं यत्किञ्च जगत्यां जगत् तेन त्यक्तेन भुञ्जीताः मा कृतः कस्य स्विद्धनम्। ಉಪನಿಷತ್ ಭಾಷ್ಯದ ಪಾಠವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಉಪನಿಷತ್ ಅಂದರೆ ಅಪೌರುಷೇಯವಾಗಿರತಕ್ಕಂತಹ ವೇದ ಭಾಗ. ವೇದಗಳಲ್ಲಿ ಮತ್ತೆ 4 ಭಾಗಗಳು: ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಅಂಥೇಳಿ ವೇದಗಳಲ್ಲಿ ಮತ್ತೆ 4 ಭಾಗಗಳು. ಆದರೆ ಅವುಗಳನ್ನು 4 ಭಾಗ ಮಾಡೋದಕ್ಕಿಂತ 3 ಭಾಗಗಳು ಅಂತ ವಿಭಾಗ ಮಾಡುತ್ತಾರೆ. ಗುರುಗಳ ಉಪದೇಶದಿಂದಲೇ ಪ್ರಾರಂಭವಾದದ್ದರಿಂದ, ಗುರುಗಳೇ ಉಪದೇಶ ಮಾಡ್ತಾರಾದ್ದರಿಂದಾಗಿ ಆರಣ್ಯಕ ಮತ್ತು ಉಪನಿಷತ್ತು ಅನ್ನೋದೇನದ ಎರಡನ್ನೂ ಕೂಡಿಸಿ ಒಂದು ಮಾಡಿಬಿಡ್ತಾರಲ್ಲ. ಆದ್ದರಿಂದ 3 ಭಾಗಗಳು ಅಂತ ಮಾಡಿ ಬ್ರಾಹ್ಮಣ ಮತ್ತು ಉಪನಿಷತ್ತು, ಮಂತ್ರ ಅಂಥೇಳಿ 3 ಭಾಗಗಳನ್ನಾಗಿ ಮಾಡುತ್ತಾರೆ. ಅದು ಯಾವ್ಯಾವಕ್ಕೆ ಯಾವ್ಯಾವ ಹೆಸರುಗಳು, ಯಾಕೆ ಅದನ್ನು ಬ್ರಾಹ್ಮಣ ಅಂತ ಕರೀತಾರೆ? ಒಂದು ವರ್ಗವನ್ನು ಸೀಮಿತ ಇಟ್ಟುಕೊಂಡು ಬ್ರಾಹ್ಮಣ ಅಂತ ಹೇಳೋದಲ್ಲ. ಹಾಗಾದ್ರೆ ಬ್ರಾಹ್ಮಣ ಅಂತ ಯಾಕೆ ಹೇಳ್ತಾರೆ ಅಂದರೆ, ಇವತ್ತು ಸಾಯಂಕಾಲ ಪಾಠದಲ್ಲಿ ಬಂತಲ್ಲ, ಸರ್ವೇ ವಿಧಿ ನಿಷೇಧಾಹ ಸ್ಯುಹು ಏತಯೋರೇವ ಕಿಂಕರಾಹ ಅಂತ ಸಾಯಂಕಾಲದ ಪಾಠದಲ್ಲಿ ಬಂದಂತೆ, ಭಗವಂತನ ಪ್ರೀತಿಗಾಗಿ ಅಂತ ನಾವು ಮಾಡುವ ಕರ್ಮಗಳ ವಿಧಿ, ಭಗವಂತನ ಪ್ರೀತಿಗಾಗಿ ಅಂತ ನಾವು ಮಾಡಿಕೊಳ್ಳುವ ನಿಷೇಧ, ಅಂದರೆ ನಾವು ಮಾಡಿಕೊಳ್ಳೋದು ಸ್ವತಂತ್ರವಾಗಿ ನಾವು ಮಾಡಿಕೊಳ್ಳೋದು ಅಂತ ಅರ್ಥ ಅಲ್ಲ. ಶಾಸ್ತ್ರಗಳಲ್ಲಿ ಇವುಗಳನ್ನು ನಿಷೇಧ, ಈ ನಿಷೇಧಗಳನ್ನು ತ್ಯಾಗ ಮಾಡಿದರೆ ಭಗವಂತ ಪ್ರೀತನಾಗ್ತಾನೆ ಅಂತ ಹೇಳಿದ್ದೇ ನಿಷೇಧ ಮಾಡಿರುತ್ತದೆ. ಈ ವಿಧಿ ನಿಷೇಧಗಳನ್ನು ಹೇಳುವ ಭಾಗವನ್ನು ಬ್ರಾಹ್ಮಣ ಅಂತ ಕರೀತಾರೆ. ಬ್ರಾಹ್ಮಣ ಅಂದರೆ ಒಂದು ವರ್ಗ ಅಥವಾ ಇನ್ನೇನೋ ಅಂತ ಅರ್ಥದಲ್ಲೇ ಅಲ್ಲ. ಹಾಗಾದರೆ ಬ್ರಾಹ್ಮಣ ಅಂದರೆ ಭಗವಂತನ ಪ್ರೀತಿಗಾಗಿ ವಿಧಿ ನಿಷೇಧಗಳನ್ನು ತಿಳಿಸತಕ್ಕಂತಹ ಶಾಸ್ತ್ರ ಏನಿದೆ ಆ ಭಾಗವನ್ನೇ ಏನಂತ ಕರೀತಾರೆ? ಮಂತ್ರ, ಬ್ರಾಹ್ಮಣ ಅಂತ ಕರೀತಾರೆ. ಇನ್ನು ಉಪನಿಷತ್ ಅಂದರೆ ಬ್ರಹ್ಮ ಪ್ರತಿಪಾದಕವಾಗಿರ್ತಕ್ಕಂಥದ್ದು, ಅಂದರೆ ಬ್ರಹ್ಮನ ಸ್ವರೂಪ. ಬ್ರಹ್ಮನ ಸ್ವರೂಪ ಸರಿಯಾಗಿ ತಿಳಿದ್ರೇ ಆತ್ಮಜ್ಞಾನ ಆಗಲಿಕ್ಕೆ ಸಾಧ್ಯ. ನಮ್ಮನ್ನು ಸಂಸಾರ ಬಂಧನದಲ್ಲಿ ಇಟ್ಟದ್ದು ಭಗವಂತ, ಅಂದರೆ ಸೃಷ್ಟಿಗೆ ತಂದದ್ದು ಭಗವಂತ, ಅನಂತರದಲ್ಲಿ ರಕ್ಷಣೆ ಮಾಡತಕ್ಕಂಥವನು ಭಗವಂತ, ಅನಂತರದಲ್ಲಿ ಮೋಕ್ಷ ಕೊಡತಕ್ಕಂಥವನು ಭಗವಂತನೇ. ಇಂತಹ ಭಗವಂತನ ಬಗ್ಗೆ ತಪ್ಪಾಗಿ ತಿಳಿದರೆ ಆಗ ನಮಗೆ ಮೋಕ್ಷ ಆಗಲಿಕ್ಕೆ ಅವಕಾಶ ಇಲ್ಲ. ಯಾವ ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಆ ಕಂಪನಿಯ ರೂಲ್ಸು ರೆಗ್ಯುಲೇಷನ್ಸು, ನನ್ನ ಸ್ಥಾನಮಾನ ಏನು, ನನ್ನ ಯಜಮಾನನ ಸ್ಥಾನಮಾನ ಏನು, ನನ್ನ ಯಜಮಾನ ನನಗೆ ಮಾಡ್ತಕ್ಕಂತಹ ವಿಧಿ ನಿಷೇಧಗಳು ಏನು, ಯಾಕೆ, ಅವುಗಳನ್ನು ನಾನು ಪಾಲನೆ ಮಾಡುವುದರಿಂದ ಆಗತಕ್ಕಂತಹ ಪ್ರಯೋಜನಗಳೇನು ಅಂತ ಚೆನ್ನಾಗಿ ತಿಳಿದಾಗ ಮಾತ್ರ ಆ ಕಂಪನಿಯಲ್ಲಿ ನಾನು ಕೆಲಸಕ್ಕೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ವಿನಃ ಅದು ನಾನು ಚೆನ್ನಾಗಿ ತಿಳಿಲೇ ಇಲ್ಲ ಅಂದರೆ ಪ್ರಯೋಜನ ಏನು? ಹಾಗೆ ಈ ಭಗವಂತನ ಕಂಪನಿಯಲ್ಲಿ ಬಂದಿರತಕ್ಕಂತಹ ನಾವುಗಳು, ಸಾಧನೆಗೆ ಅಂತ ಬಂದಿರತಕ್ಕಂತಹ ನಾವುಗಳು, ಆ ಭಗವಂತನನ್ನು ಚೆನ್ನಾಗಿ ತಿಳಿದಾಗ ಮಾತ್ರ ನಮಗೆ ಮೋಕ್ಷ ಆಗಲಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಭಗವಂತನ ಸ್ವರೂಪದ ಜಿಜ್ಞಾಸೆಯನ್ನು ಮಾಡತಕ್ಕಂತಹ ಭಾಗ ಯಾವುದು ಅಂದರೆ ಉಪನಿಷತ್. ಅಂದ್ರೆ ಅದು ಉಪನಿಷೀದತಿ ಅಥವಾ ಉಪನಿಷೀದಯತಿ, ಎರಡು ಭಗವಂತನ ಸಮೀಪಕ್ಕೆ ಇರೋ ಹಂಗೆ ಮಾಡುತ್ತೆ. ಭಗವಂತನ ಸಮೀಪಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತದೆ. ಆದ್ದರಿಂದಾಗಿ ಇದನ್ನೇನಂತ ಕರೀತಾರೆ? ಉಪನಿಷತ್ ಅಂತ ಕರೀತಾರೆ. ಅಂದರೆ ಆಧ್ಯಾತ್ಮ ಸಾಧನೆಗಾಗಿ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥದ್ದು, ನಮ್ಮ ಮನಸ್ಸಿನೊಳಗೆ ಭಗವಂತ ನೆಲೆಸುವಂತೆ ಮಾಡತಕ್ಕಂಥದ್ದು. ನಮ್ಮ ಆಲೋಚನೆಗಳು ಪೂರ್ತಿ ಭಗವನ್ಮಯ ಆಗಬೇಕು. ನಾವು ಮಾಡುವ ಕಾರ್ಯಗಳು ಪೂರ್ತಿ ಭಗವನ್ಮಯ ಆಗಬೇಕು. ನಾವು ಮಾಡುವ ಪ್ರತಿಯೊಂದು ಆಚಾರ ಇರಲಿ, ವಿಚಾರ ಇರಲಿ, ನಾವು ಮಾಡುವ ಪ್ರತಿಯೊಂದು ವಿಚಾರಗಳಿರಲಿ, ನಾವು ಮಾಡುವಂತಹ ಪ್ರತಿಯೊಂದು ಆಚಾರಗಳಿರಲಿ, ಅದು ಭಗವನ್ನಮಯಗೊಳಿಸ್ತಕ್ಕಂತಹದ್ದು ಯಾವುದೋ ಅದನ್ನು ಉಪನಿಷತ್ ಅಂತ ಕರೀತಾರೆ.
ಹೀಗಾಗಿ ಈ ಉಪನಿಷತ್ತುಗಳು ಅನೇಕ, ಬಹಳ ಉಪನಿಷತ್ತುಗಳು. ಇನ್ನು ದೇವತಾ ಸ್ವರೂಪ ಅಥವಾ ದೇವತಾ ಸ್ತುತಿಗಳನ್ನು ಹೇಳ್ತಕ್ಕಂಥದ್ದಕ್ಕೆ ಏನಂತ ಕರೀತಾರೆ ಅಂದ್ರೆ ಸಂಹಿತಾ ಭಾಗ ಅಂತ ಕರೀತಾರೆ. ಸಂಹಿತಾ ಅಂದ್ರೆ ಇದು ಅರ್ಥ ಆಯ್ತಾ? ಅಂದ್ರೆ ದೇವತಾ ಸ್ತುತಿ ರೂಪಕವಾಗಿರ್ತಕ್ಕಂಥದ್ದಕ್ಕೆ ದೇವತಾ ಸ್ತುತಿ ಅಥವಾ ಸ್ತೋತ್ರ, ಇದು ಭಾಗವನ್ನು ಏನಂತ ಕರೀತಾರೆ? ಸಂಹಿತಾ ಅಂತ ಕರೀತಾರೆ. ಋಗ್ವೇದ ಸಂಹಿತಾ ಅಂತ ನಿಮ್ಮ ಅಧ್ಯಯನ ಏನು ನಡೆದದ, ಅದು ಯಾರ ಸ್ವರೂಪವನ್ನು ಹೇಳ್ತಿರ್ತದದು? ಭಗವಂತನ ಸ್ವರೂಪ, ಭಗವಂತನ ಸ್ತುತಿ, ಅವನ ಸ್ತೋತ್ರವನ್ನು ಮಾಡ್ತಾ ಇರ್ತದೆ. ಇದು ಸಾಮಾನ್ಯವಾಗಿ ಒಂದು ಅರ್ಥದಲ್ಲಿ ನೋಡೋದು. ಇನ್ನು ಮುಖ್ಯವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತೆ ಉಪನಿಷತ್ತುಗಳಿರಲಿ ಅಥವಾ ಈ ಬ್ರಾಹ್ಮಣ ಇರಲಿ, ಯಾವುದೇ ಇರಲಿ, ಸಂಹಿತಾ ಇರಲಿ, ಸಂಹಿತಾ ಅಂತೂ ಮೇಲ್ನೋಟಕ್ಕೆ ದೇವತಾ ಸ್ತುತಿ ಅನ್ನೋ ವ್ಯಾಖ್ಯಾನವನ್ನು ಹೊಂದಿಬಿಟ್ಟಿದೆ, ಆದ್ದರಿಂದಾಗಿ ಸಂಶಯ ಬರುವುದೇ ಇಲ್ಲ. ಇನ್ನು ಉಪನಿಷತ್ತು ಅಥವಾ ಬ್ರಾಹ್ಮಣಗಳು ಅಂತ ನೋಡಿದಾಗ ಅವು ಕೂಡ ಭಗವಂತನ ಸ್ತೋತ್ರಗಳನ್ನೇ ಮಾಡ್ತಾರೆ. ಅಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದು ಶಬ್ದಗಳೂ ಕೂಡ ಭಗವಂತನ ಸ್ತೋತ್ರಗಳೇ, ಭಗವಂತನ ನಾಮಗಳೇ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಅದನ್ನ 15ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನಂತ ಹೇಳ್ತಾನ? ವೇದೈಶ್ಚ ಸರ್ವೈರಹಮೇವ ವೇದ್ಯ. ಏನಂತ ಹೇಳ್ತಾನೆ ಭಗವಂತ? ವೇದೈಶ್ಚ ಸರ್ವೈಹಿ ವೇದೈಹಿ ಅಹಂ ಏವ ವೇದ್ಯ. ಅಂದರೆ ಸಮಗ್ರ ವೇದಗಳಿಂದ ನಾನೇ ಪ್ರತಿಪಾದಿತನಾಗಿದ್ದೇನೆ ಅನ್ನುವುದನ್ನು ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಅತಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾನಾದ್ದರಿಂದಾಗಿ ವೇದದ ಈ ಭಾಗಗಳಾಗಿರ್ತಕ್ಕಂಥ ಉಪನಿಷತ್ತೋ, ಬ್ರಾಹ್ಮಣನೋ, ಆರಣ್ಯಕನೋ, ಇವೆಲ್ಲ ಏನವನೋ, ಇವೆಲ್ಲವೂ ಕೂಡ ಯಾರನ್ನ ಹೇಳ್ತಾವೆ ಅಂತ ಅರ್ಥ? ಭಗವಂತನನ್ನೇ ಹೇಳ್ತಾವೆ ಅಂತಲೇ ಅರ್ಥ. ಆದ್ದರಿಂದ ಆ ದೃಷ್ಟಿಕೋನದಲ್ಲಿ ನಮ್ಮ ಮನಸ್ಸು ಅಲ್ಲವೇ. ಈಗ ವೇದಾಂಗಗಳು ಅಂತ 6 ವೇದಾಂಗಗಳ 6: ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು ಎಂಬುದಾಗಿ 6 ವೇದಾಂಗಗಳು. ಇವು ವೇದಾಂಗಗಳು ವ್ಯಾಕರಣ ಹೇಳುತ್ತದೆ ಅಂತ ಉದಾಹರಣೆಗೆ ಅಂತ ತಗೊಳ್ರಿ. ಈ ವ್ಯಾಕರಣ ಭಾಗ ಕೇವಲ ಗ್ರಾಮರ್ ಮಾತ್ರ, ವ್ಯಾಕರಣವನ್ನು ಮಾತ್ರ ಹೇಳ್ತದೆ, ಭಗವಂತನನ್ನು ಹೇಳುವುದಿಲ್ಲ ಅಂತ ತಿಳಿಬಾರದು. ವ್ಯಾಕರಣ ಹೇಳ್ತಾನೆ ಭಗವಂತನನ್ನೇ ಹೇಳ್ತಾ ಇರುತ್ತದೆ ವೇದಾಂಗ. ಇದಕ್ಕೂ ಕೂಡ ಭಗವದ್ಗೀತೆನೇ. ಮತ್ತೆ ಎಲ್ಲದಕ್ಕೂ ಮೂಲ ಭಗವದ್ಗೀತೆ. ಬಹಳ ನಮ್ಮ ಉತ್ತರ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗತಕ್ಕಂತಹ ಒಂದು ಪ್ರೌಢ ಒಂದು ಗ್ರಂಥ ಅದು ಭಗವದ್ಗೀತೆ. ಏನು ಹೇಳ್ತಾನೆ ಭಗವಂತ? ಅಕ್ಷರಾಣ ಮಕಾರೋಸ್ಮಿ. ನಿಮ್ಮ ವ್ಯಾಕರಣ ಪ್ರಾರಂಭ ಆಗೋದೇ ವರ್ಣಮಾಲೆಯಿಂದ. ವರ್ಣಮಾಲೆಯಲ್ಲಿ ಪ್ರಥಮಾಕ್ಷರವೇ ಅಕಾರ. ಅದು ಮಹಾವ್ಯಾಕರಣದ ಪ್ರಕಾರ ಅ ಆ ಇ ಅಂತ ಹೋದರೂ ಅಕಾರ. ಪಾಣಿನೀಯ ಸೂತ್ರಗಳ ಪ್ರಕಾರ, ಮಹೇಶ್ವರ ಸೂತ್ರಗಳ ಪ್ರಕಾರ ಬಂದರೂ ಮೊದಲನೇ ಅಕ್ಷರ ಯಾವುದು? ಅ ಇ ಊಣ ರುಲ್ ರು ಕ ಎ ಔ ಐ ಔ ಚ. ಅದರಲ್ಲಿ ಮೊದಲನೇ ಅಕ್ಷರ ಯಾವುದು? ಅ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದೇನು? ಅಕ್ಷರಾಣಾಂ ಅಕಾರಃ ಅಸ್ಮಿ. ಅಕ್ಷರಗಳಲ್ಲಿ ಅಕಾರ. ದ್ವಂದ್ವ ಸಾಮಾಸಿಕಸ್ಯ ಚ. ಸಮಾಸಗಳಲ್ಲಿ ಪೂರ್ವ ಪದಾರ್ಥ ಪ್ರಧಾನ, ಉತ್ತರ ಪದಾರ್ಥ ಪ್ರಧಾನ, ಉಭಯ ಪದಾರ್ಥ ಪ್ರಧಾನ, ಅನ್ಯ ಪದಾರ್ಥ ಪ್ರಧಾನ. ಅದರೊಳಗೆ ಉಭಯ ಪದಾರ್ಥ ಪ್ರಧಾನವಾಗಿರ್ತಕ್ಕಂಥದ್ದು ದ್ವಂದ್ವ. ಆ ದ್ವಂದ್ವ ಸಮಾಸದೊಳಗೆ ನಾನು ಇದ್ದೀನಿ ಅಂದ್ರೆ ಪೂರ್ವ ಪದದಾಗೂ ನಾ ಇದ್ದೀನಿ, ಉತ್ತರ ಪದದಾಗೂ ನಾ ಇದ್ದೇನ್ರ ಕೃಷ್ಣ ಹೇಳ್ತಾ ಇರೋದು. ನಿಮ್ಮ ಸಮಾಸ ಪ್ರಕರಣದೊಳಗೂ ಕೂಡ ಅಂದರೆ ವರ್ಣ ಪ್ರಪಂಚದೊಳಗೆ ಒಂದೇ ಅಕ್ಷರದಾಗ ಇದ್ದೀನಿ ಅಂದರೆ ಮುಂದಿನ ಎಲ್ಲ ಅಕ್ಷರಗಳಲ್ಲೂ ಅದಕ್ಕೆ ಅಕ್ಷರ, ಅದರ ಹೆಸರೇ ಅಕ್ಷರ. ಯಾಕೆ? ನಾಶರಹಿತನಾದ ಭಗವಂತನನ್ನು ತಿಳಿಸಿಕೊಡ್ತಾವೆ, ಆದ್ದರಿಂದ ಅವಕ್ಕೆ ಹೆಸರೇನು? ಅಕ್ಷರ ಅಂಥೇಳಿ. ಇದು ಎಲ್ಲ ಅಕ್ಷರಗಳಲ್ಲಿ ಭಗವಂತ ಹೇಗಿದ್ದಾನ್ರಿ? ತಂತ್ರಸಾರ ಸಂಗ್ರಹ ಆಚಾರ್ಯರು ಎಲ್ಲ ತತ್ವನ್ಯಾಸ ಮಾತ್ರಕನ್ಯಾಸ ಮಾಡ್ಕೊಳ್ಳೋರಿಗೆ ಇದೇನು ಆಶ್ಚರ್ಯ ಏನಲ್ಲ. ಅ ಆ ಇ ಇವೆಲ್ಲವೂ ಕೂಡ ಅ ಅಜ, ಆ ಆನಂದ, ಈ ಇಂದ್ರ, ಈ ಈಶಾ, ಉ ಉಗ್ರ, ಊರ್ಜ, ರು ಋತುಂಬರ. ನೀವು ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್ ಅಂತ ಹೆಂಗೆ ಹೇಳ್ತೀರೋ, ಸಿ ಫಾರ್ ಕ್ಯಾಟ್ ಅಂತ ಹೆಂಗೆ ಹೇಳ್ತೀರಿ, ಹಾಗೆ ನಮ್ಮ ಪ್ರಾಚೀನ ಭಾರತದಲ್ಲಿ ವರ್ಣಮಾಲೆಯನ್ನು ಹೇಳಬೇಕಾದರೆ ಭಗವದ್ ರೂಪಗಳ ಚಿಂತನೆಯನ್ನು ಮಾಡಿಸ್ತಿದ್ರು. ಅದು ಮುಂದೆ ಹೋಯ್ತು. ಎಲ್ಲ ಅರಸ ಆಯಿತು, ಆ ಆನೆ ಆಯಿತು, ಈ ಇಲಿ ಅಂತಾಯಿತು, ಏನೋ ಆಯಿತು. ಅದರ ಮೊದಲಿಗೆ ನಮ್ಮದು ಹಂಗೆ ಇರಲಿಲ್ಲ. ಅ ಅಜ, ಆ ಆನಂದ, ಈ ಇಂದ್ರ, ಈ ಈಶ, ಉ ಉಗ್ರ, ಊರ್ಜ, ರು ಋತುಂಬರ. ಹೀಗೆ ಈ ತತ್ವನ್ಯಾಸ ಮಾಡ್ಕೊಳ್ಳೋರಿಗೆ ಏನು ಸಮಸ್ಯೆ ಇಲ್ಲ. ಏನೋ ಹೇಳಿದೆಲ್ಲ ಸರಳ ಅರ್ಥ ಆಗ್ತಾ ಹೋಗ್ಬಿಡ್ತದೆ ಅವರಿಗೆ.
ಅಂದರೆ 51 ವರ್ಣಗಳಿಗೂ ಕೂಡ 51 ಭಗವದ್ ರೂಪಗಳು ಅಂತಂದರೆ ಎಲ್ಲ ವರ್ಣಗಳಲ್ಲಿಯೂ ಭಗವಂತ ಅಂದರೆ ಆ ವರ್ಣಗಳಿಂದ ಮಿಲಿತವಾದ ಪದಗಳಿಂದಲೂ ಯಾರು ವಾಚ್ಯ? ಭಗವಂತನೇ ವಾಚ್ಯ. ಆದ್ದರಿಂದಾಗಿ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದನ್ನೇ ಸೂಕ್ಷ್ಮವಾಗಿ ಹೇಳಿದ. ಅಕ್ಷರಾಣ ಮಕಾರೋಸ್ಮಿ ಅನ್ನೋದು ಅದನ್ನೇ ಹೇಳಿದ. ಇನ್ನು ವ್ಯಾಕರಣದ ಸಮಾಸ ಪ್ರಕರಣ ತೆಗೆದುಕೊಂಡಾಗ ಈ ಸಮಾಸದಲ್ಲಿ ಉಭಯ ಪದಾರ್ಥ ಪ್ರಧಾನವಾಗಿರ್ತಕ್ಕಂಥದ್ದು ದ್ವಂದ್ವ ಸಮಾಸ ಏನಿದೆ ಅಂದರೆ ಎರಡೂ ಪದ. ಈಗ ಅನ್ಯ ಪದಾರ್ಥ ಪ್ರಧಾನ. ನೀಲಕಂಠ ಅಂದರೆ ಶಿವ. ನೀಲಕಂಠ ಅಂದರೆ ಯಾರಂತರ್ಥ? ಶಿವ ಅಂತರ್ಥ. ಯಾಕಂದರೆ ನೀಲ ಅನ್ನೋ ಪೂರ್ವ ಪದ, ಕಂಠ ಅನ್ನೋ ಉತ್ತರ ಪದ ಎರಡೂ ಸೇರಿದಾಗ ಮತ್ತೊಂದು ಪದಕ್ಕೆ ಅರ್ಥವನ್ನು ತಂದು ಕೊಡುತ್ತದೆ. ಮೂರನೆಯ ಪದಕ್ಕೆ ಅರ್ಥವನ್ನು ತಂದು ಕೊಡುತ್ತದೆ. ನೀಲ ಅಂದರೆ ಶಿವ ಅಂತ ಅರ್ಥ ಆಗಲಿಲ್ಲ, ಕಂಠ ಅಂದರೆ ಶಿವ ಅಂತ ಅರ್ಥ ಆಗಲಿಲ್ಲ. ನೀಲಕಂಠ ಅಂದಾಗ ಯಾರಂತ ಅರ್ಥ ಆಯಿತು? ಶಿವ ಅಂತ ಅರ್ಥ ಆಯಿತು. ಹೌದಲ್ಲೋ? ಇಲ್ಲಿ ಹಂಗೆ ಹೇಳಲಿಲ್ಲ ಪರಮಾತ್ಮ. ಶ್ರೀಕಂಠ ಪರಮಾತ್ಮ ಹೇಳಬೇಕಾದ್ರೆ ಏನು ಹೇಳಿದ? ದ್ವಂದ್ವ ಸಮಾಸದಲ್ಲಿ ನಾನು ಇದ್ದೀನಿ ಅಂದ್ರೆ ಪೂರ್ವ ಪದದಲ್ಲೂ ಇದ್ದೀನಿ, ಉತ್ತರ ಪದದಲ್ಲೂ ಇದ್ದೀನಿ ಅಂದರೆ ಕೈಮುತ್ತಿನ್ಯಾಯ ಏನು? ಮೂರನೇ ಪದದಾಗೂ ಇದ್ದೀನಿ ಅಂತಲೇ ಅರ್ಥ. ನನ್ನ ಕಡೆಗೆ 1 ಕೋಟಿ ರೂಪಾಯಿ ಇದೆ ಅಂದರೆ 10 ರೂಪಾಯಿ ಇದೆ ಅಂತಲೇ ಅರ್ಥ ಅಲ್ಲ? 1 ಕೋಟಿ ರೂಪಾಯಿ ಅದ ಅಂದರೆ 10 ರೂಪಾಯಿ ಸೇರಿ 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 1 ಕೋಟಿ ಆಗ್ಯದ, ಅಥವಾ 10 ಮೈನಸ್ ಆಗಿ ಕೋಟಿ ಆಗ್ಯದ? ಇಲ್ಲ, ಹೌದಲ್ಲ? ಹಾಗೆ ಕೈಮುತ್ತಿ ನ್ಯಾಯದಿಂದ ಸಿದ್ಧ ಆಗ್ತದೆ. ಉಭಯ ಪದಗಳಲ್ಲೂ ನಾನೇ ಇದ್ದೀನಿ ಅಂತ ಕೃಷ್ಣ ಹೇಳಿಕತ್ತಾಗ ಎಲ್ಲ ಪದಗಳಲ್ಲಿಯೂ ಪರಮಾತ್ಮನೇ ಇರ್ತಾನೆ ಅನ್ನುವಂತಹ ವಿಚಾರ ಏನಿದೆ ಅದು ಬಹಳ ಪ್ರಧಾನಭೂತವಾದದ್ದು. ಹಾಗೆ ಅಂದರೆ ಈ ಯಾವುದೇ ವೇದಗಳನ್ನು ನಾವು ಉಪನಿಷತ್ತು ತಗೊಳ್ಳಿ, ನಾವು ವೇದಾಂಗಗಳನ್ನು ತಗೊಳ್ರಿ, ಅಥವಾ ಯಾವುದೇ ವಿಷಯಗಳನ್ನು ತೆಗೆದುಕೊಂಡ್ರು ಅಲ್ಲಿ ನಾವು ಯಾರನ್ನ ಕಾಣ್ತಾ ಇರಬೇಕು? ಭಗವಂತನನ್ನು ಕಾಣಬೇಕು ಅನ್ನುವುದೇ ಪ್ರಧಾನವಾಗಿರ್ತಕ್ಕಂತಹ ಉದ್ದೇಶ. ವೇದಗಳ ಉದ್ದೇಶ ಅದು ಪ್ರಧಾನ. ಹೀಗಾಗಿ ವೇದಗಳ ಭಾಗವಾಗಿರ್ತಕ್ಕಂತಹ ಈ ಉಪನಿಷತ್ತೇನಿದೆ, ಈ ಉಪನಿಷತ್ತಿನ ಪ್ರಧಾನ ಉದ್ದೇಶ ಭಗವನ್ನಮಯ. ನಮ್ಮ ಮನಸ್ಸೆಲ್ಲ ಯಾವ ಕಡೆಗೆ ಹೋಗಬೇಕು? ಭಗವಂತನ ಕಡೆಗೆ ಹೋಗಬೇಕು ಮನಸ್ಸು. ನಾವು ಮಾಡ್ತಕ್ಕಂಥ ಆಚರಣೆ ಅದು ಭಗವನ್ಮಯ ಆಗಬೇಕು. ನಾವು ದೇವರ ಪೂಜೆನೇ ಮಾಡ್ತಾ ಮಾಡ್ತಾ ಮನಸ್ಸಿನೊಳಗೆ ದೇವರನ್ನು ಇಟ್ಕೊಂಡಿದ್ದಿಲ್ಲ ಅಂದರೆ ಅದು ಲೌಕಿಕ. ನಾನು ಮಾಡೋದು ಲೌಕಿಕ ಕೆಲಸಗಳನ್ನು ಮಾಡಿದ್ರು ಮನಸ್ಸಿನೊಳಗೆ ಭಗವಂತನನ್ನು ಇಟ್ಕೊಂಡಿದ್ರೆ ಅದು ಭಗವಂತನ ಪೂಜೆ, ಅದು ವೈದಿಕನೇ. ಅರ್ಥ ಆಯ್ತಲ್ಲ? ವೈದಿಕ ಕರ್ಮಗಳನ್ನು ಮಾಡೋದು ವೈದಿಕನೇ, ಇಲ್ಲ ಅಂತಲ್ಲ. ಆದರೆ ಮನಸ್ಸಿನೊಳಗೆ, ಮನಸ್ಸಿನ ತುಂಬ ಯಾರನ್ನ ಇಟ್ಕೊಂಡಿರಬೇಕು? ಭಗವಂತನನ್ನು ಇಟ್ಕೊಂಡಿರ್ಬೇಕು. ಹಾಗೆ ನಮ್ಮನ್ನು ಸಿದ್ಧಗೊಳಿಸ್ತಕ್ಕಂಥದ್ದು ಯಾವುದು ಅಂದರೆ ಅದು ಈ ವೇದ ಭಾಗ. ಅದರೊಳಗೆ ತತ್ರಾಪಿ ಉಪನಿಷತ್ ಅಂತ. ಈ ಉಪನಿಷತ್ತಿನಲ್ಲಿ ಮೊದಲು ನಾವು ನೋಡ್ತಕ್ಕಂತಹ ಭಾಗ ಯಾವುದು ಅಂದರೆ ಈಶಾವಾಸ್ಯೋಪನಿಷತ್ ಅಂತ. ಈಶಾವಾಸ್ಯೋಪನಿಷತ್ತೇನದ? ಇದು ಭಗವಂತನ ಸ್ವರೂಪದ ಬಗ್ಗೆ ತಿಳಿಸ್ತಕ್ಕಂತಹ ಮಹಾ ಸುಂದರವಾದ ಉಪನಿಷತ್ತು. ಈ ಉಪನಿಷತ್ತು ಪ್ರಾರಂಭ ಮಾಡಬೇಕಾದ್ರೆ ಆಚಾರ್ಯರು, ನಾವು ವಿಶೇಷವಾಗಿ ಈ ಪಾಠದಲ್ಲಿ ನೋಡೋದೇನು ಅಂದರೆ, ಈ ಉಪನಿಷತ್ತಿನ ಪಾಠದಲ್ಲಿ 10 ಉಪನಿಷತ್ತುಗಳನ್ನು ನೋಡೋದು. 10 ಉಪನಿಷತ್ತುಗಳಲ್ಲಿ ಮೊದಲಿಂದ ನೋಡ್ತಾ ಸೀರಿಯಲ್ ಪ್ರಕಾರ ನೋಡ್ತಾ ಹೋಗೋದು. ಈಶಾವಾಸ್ಯ ಉಪನಿಷತ್ತು ಮೊದಲೇದ್ದು, ಮಧ್ವಾಚಾರ್ಯರ ಭಾಷ್ಯ, ವಿಶೇಷವಾಗಿ ರಾಘವೇಂದ್ರ ಗುರುಸಾರ್ವಭೌಮರ ಖಂಡಾರ್ಥ. ರಾಘವೇಂದ್ರ ಗುರುಸಾರ್ವಭೌಮರು ಬಹಳ ಸುಂದರವಾಗಿ ಖಂಡಾರ್ಥವನ್ನು ಬರೆದ. ಅಂದರೆ ಉಪನಿಷತ್ತು ಮಂತ್ರ, ಆ ಮಂತ್ರಕ್ಕೆ ಸರಳ ಸುಂದರವಾದ ಅರ್ಥ ವಿವರಣೆಯನ್ನು ಕೊಟ್ಟಾರೆ. ಹೀಗೇ ಅರ್ಥ ಮಾಡಬೇಕು ಅಂತ ಏನು ಕೊಟ್ಟಾರ ಆ ಕ್ರಮಕ್ಕನುಗುಣವಾಗಿ ನಾವು ಈ ಖಂಡಾರ್ಥವನ್ನು ನೋಡೋಣ. ಪ್ರಾರಂಭದಲ್ಲಿ ಮೊದಲಿಗೆ ಖಂಡಾರ್ಥವನ್ನು ನೋಡೋದು. ಖಂಡಾರ್ಥ ಆ ಮಂತ್ರದ್ದು ಈಶಾವಾಸ್ಯೋಪನಿಷತ್ತು ಪ್ರಾರಂಭ ಮಾಡಿದ್ವಿ. ಈ ಈಶಾವಾಸ್ಯೋಪನಿಷತ್ತಿನಲ್ಲಿ ಮೊದಲು ವೇದ ಮಂತ್ರವನ್ನು ಅಂದ್ವಿ, ಆ ಉಪನಿಷತ್ತಿನ ಮಂತ್ರವನ್ನು ಹೇಳಿದ್ವಿ. ಮಂತ್ರ ಹೇಳಿದ ಮೇಲೆ ರಾಯರ ಖಂಡಾರ್ಥವನ್ನು ನೋಡೋದು. ರಾಘವೇಂದ್ರ ಗುರುಸಾರ್ವಭೌಮರ ಖಂಡಾರ್ಥವನ್ನು ನೋಡಿದ ಮೇಲೆ ಮಧ್ವಭಾಷ್ಯವನ್ನು ನೋಡೋದು, ಶ್ರೀಮದ್ ಆಚಾರ್ಯರ ಭಾಷ್ಯವನ್ನು ನೋಡೋದು. ಆಗ ಸುಲಭವಾಗಿ ಅರ್ಥ ಆಗ್ತದೆ. ಯಾಕಂದ್ರೆ ರಾಯರ ಪ್ರಮಾಣುಗ್ರಹ ನಮಗೆ ಸುಲಭವಾಗಿ ಆಚಾರ್ಯರ ವಾಕ್ಯಗಳು ಅರ್ಥವಾಗುವಂತೆ ಅವರೇನು ಮಾಡ್ತಾರೆ ಅಂದರೆ ಅದನ್ನು ಅರ್ಥ ಬರೆದು ಕೊಡ್ತಾರೆ. ಆದ್ದರಿಂದಾಗಿ ನಾವು ಮೊದಲು ಖಂಡಾರ್ಥವನ್ನು ನೋಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಆಚಾರ್ಯರ ಭಾಷ್ಯದ ಮಂಗಳ ಶ್ಲೋಕಗಳ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಮಧ್ವಭಾಷ್ಯದಲ್ಲಿ, ಈಶಾವಾಸ್ಯೋಪನಿಷತ್ ಭಾಷ್ಯದಲ್ಲಿ, ಓಂ ನಿತ್ಯಾನಿತ್ಯ ಜಗದ್ಧಾತ್ರೆ ನಿತ್ಯಾಯ ಜ್ಞಾನಮೂರ್ತಯೇ ಪೂರ್ಣಾನಂದಾಯ ಹರಯೇ ಸರ್ವಯಜ್ಞ ಭುಜೇ ನಮಃ ಅಂತ ಇದು ಮಂಗಲ ಶ್ಲೋಕ. ಆಚಾರ್ಯಲ್ಲಿ ಏನು ಮಾಡ್ತಾರಂದ್ರೆ ಈ ಉಪನಿಷತ್ತಿನ ಸಾರವನ್ನು ತಂದು ಮಂಗಲ ಶ್ಲೋಕದಲ್ಲಿ ಇಡ್ತಾರೆ. ಇದು ಆಚಾರ್ಯರ ವೈಶಿಷ್ಟ್ಯ. ಅವರು ಯಾವುದೇ ಗ್ರಂಥಗಳನ್ನು ರಚನೆ ಮಾಡಲಿ,
ಯಾವ ಗ್ರಂಥಕ್ಕೆ ಭಾಷ್ಯವನ್ನು ರಚನೆ ಮಾಡ್ತಾ ಇರ್ತಾರೋ ಆ ಗ್ರಂಥದ ಸಬ್ಜೆಕ್ಟ್ ಮ್ಯಾಟರ್ ಏನಿದೆ ಅದನ್ನು ಒಂದೆರಡು ಶಬ್ದಗಳಲ್ಲಿ ಸೆರೆ ಹಿಡಿದು ಬಿಡ್ತಾರೆ. ಆ ಶ್ಲೋಕದಲ್ಲಿ ಸೆರೆ ಹಿಡಿಯೋದು ಒಂದು, ಕೆಲವೊಮ್ಮಂತೂ ಒಂದೊಂದೇ ಪದಗಳಲ್ಲಿ ಆ ಇಡೀ ಗ್ರಂಥದ ಸಾರವನ್ನು ಸೆರೆ ಹಿಡಿದು ಹೇಳ್ತಾರೆ. ಇದು ಆಚಾರ್ಯರ ದೊಡ್ಡ ವೈಶಿಷ್ಟ್ಯ. ಹಾಗೆ ಇಲ್ಲೂ ಹೇಳ್ತಾರೆ, ನಿತ್ಯಾನಿತ್ಯ ಜಗದ್ಧಾತ್ರೆ. ಸರಳ ಸುಂದರವಾಗಿ ಅರ್ಥ ಆಗ್ತದೆ. ನಿತ್ಯ ಮತ್ತು ಅನಿತ್ಯವಾಗಿರ್ತಕ್ಕಂತಹ ವಸ್ತುಗಳಿಂದ ಕೂಡಿದ ಈ ಜಗತ್ತು. ನಿತ್ಯ ಜಗತ್ತು ಅನಿತ್ಯ ಜಗತ್ತು ಅನ್ನಬಾರದು. ನಿತ್ಯಾನಿತ್ಯ ವಸ್ತುಗಳಿಂದ, ಅಂದರೆ ನಿತ್ಯ ವಸ್ತುಗಳಿಂದ ಅನಿತ್ಯ ವಸ್ತುಗಳಿಂದ ಕೂಡಿರತಕ್ಕಂತಹ ಈ ಜಗತ್ತೇನಿದೆ, ಈ ಜಗತ್ತಿಗೆ ಪ್ರೇರಕನಾಗಿದ್ದಾನೆ, ಅದನ್ನು ಧಾರಣ ಮಾಡಿದ್ದಾನೆ. ಇವಕ್ಕೆಲ್ಲ ಆಧಾರ ಭಾಗವತಾದಿ ಗ್ರಂಥಗಳು. ಅರ್ಥ ಆಯ್ತಾ? ಅದು ನಿತ್ಯಾನಿತ್ಯ ಜಗದ್ಧಾತ್ರೆ, ನಿತ್ಯಾಯ ಜ್ಞಾನಮೂರ್ತಯೇ. ಭಗವಂತ ಮಾತ್ರ ನಮ್ಮಂತಹ ಅಸ್ಥಿ ಮಾಂಸ ಮಜ್ಜ ಇವುಗಳನ್ನೇ ಇಟ್ಕೊಂಡಿರ್ತಕ್ಕಂತಹ ಭಗವಂತನ ದೇಹ ಅಲ್ಲ. ಆ ಭಗವಂತನ ದೇಹ ಸಚ್ಚಿದಾನಂದಾತ್ಮಕವಾಗಿರತಕ್ಕಂತಹ ದೇಹ. ಭಗವಂತನ ದೇಹ, ಅವನಿಗೆ ಎಲ್ಲ ನಯನಾದಿಗಳೆಲ್ಲ ಉಂಟು, ಕರಶಿರಾದಿಗಳೆಲ್ಲ ಉಂಟು. ಆ ಕರಶಿರಾದಿಗಳೇನಿವೆಯೋ ಅವೆಲ್ಲ ನಮ್ಮಂತೆ ಪ್ರಾಕೃತವಾದವುಗಳಲ್ಲ, ಅವು ಅಪ್ರಾಕೃತವಾದವುಗಳು, ಚಿನ್ಮಾತ್ರವಾದವುಗಳು. ನಿತ್ಯವಾಗಿದ್ದಾನೆ, ಜ್ಞಾನಮೂರ್ತಯೇ. ಜ್ಞಾನಮೂರ್ತಿಯಾಗಿದ್ದಾನೆ ಅಂದರೆ ಜ್ಞಾನಾನಂದ ಸ್ವರೂಪಿಯಾಗಿದ್ದಾನೆ, ಆನಂದದ ಸ್ವರೂಪ. ಭಗವಂತನ ದೇಹ ಅಂದರೆ ನಮ್ಮ ಊಹಾ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಪ್ರಾಕೃತರು. ಅಪ್ರಾಕೃತವಾದದ್ದನ್ನೇನು ಊಹಾ ಮಾಡ್ತೀವಿ? ಈಗ ನಾನೊಬ್ಬ ಸಂಸ್ಕೃತ ಅಧ್ಯಯನ ಮಾಡಿರ್ತಕ್ಕಂತಹ ವಿದ್ಯಾರ್ಥಿ, ನನಗೆ ಸಂಸ್ಕೃತ ಬರುತ್ತದೆ. ನೀವು ಫಿಸಿಕ್ಸು ಕೆಮಿಸ್ಟ್ರಿ ಒಳಗಿಂದ ಯಾವ್ಯಾವ ಲಾಜಿಕ್ಗಳು ಹೇಳಿದ್ರೆ ನನಗೇನು ಅರ್ಥ ಆಗಬೇಕು? ಅರ್ಥ ಆಗೋದಿಲ್ಲ. ಇದನ್ನು ಹಿಂಗೆ ತಿಳಿಬೇಕು, ಇದನ್ನು ಹಿಂಗೆ ತಿಳಿಬೇಕು ಅಂತ ಹೇಳಿದ್ರೆ ನನಗೆ ಅರ್ಥ ಆಗೋದಿಲ್ಲ ಅಲ್ಲ. ಅದೇ ಕ್ರಮದೊಳಗೆ ಪ್ರಾಕೃತವಾದದ್ದೇ, ನಾನೊಬ್ಬ ಪ್ರಾಕೃತ, ಫಿಸಿಕ್ಸ್ ಕೆಮಿಸ್ಟ್ರಿ ಮೊದಲಾದವುಗಳು ಪ್ರಾಕೃತವಾದವುಗಳು. ಒಬ್ಬ ಪ್ರಾಕೃತ ಒಂದು ಪ್ರಾಕೃತ ಸಬ್ಜೆಕ್ಟ್ ಓದಿದಾಗ ಇನ್ನೊಂದು ಪ್ರಾಕೃತ ಸಬ್ಜೆಕ್ಟೇ ನನಗೆ ಅರ್ಥ ಆಗುವುದಿಲ್ಲ ಅಂತಾದಾಗ, ಇನ್ನು ಅಪ್ರಾಕೃತವಾಗಿರ್ತಕ್ಕಂತಹ ಭಗವಂತನ ಚಿಂತನೆಯನ್ನು ನಾನು ಮಾಡ್ತೀನಿ ಅಂದರೆ ಅದು ನನ್ನ ಕಣ್ಣಿಗೆ ನಿಲ್ಲುತ್ತದೆ, ನನಗೆ ಎಟಕ್ತದೆ ಅದು ಅಂತ ಊಹೆ ಮಾಡೋದು ಕೂಡ ಅಸಾಧ್ಯ. ಸಚ್ಚಿದಾನಂದಮಯ ಭಗವಂತ, ಇಷ್ಟೇ ಉಪಾಸನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಂದರೆ ಕರಶಿರಾದಿಗಳೇನಿವೆಯೋ ಭಗವಂತನಿಗೆ ಅವಯವಗಳೇನಿವೆ, ಆ ಎಲ್ಲ ಅವಯವಗಳು ಕೂಡ ಎಂತಹ ಅವಯವಗಳು? ಆನಂದಮಯ, ಚಿತ್ ಸ್ವರೂಪವಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಆಚಾರ್ಯರು ಹೇಳ್ತಾರೆ ಜ್ಞಾನಮೂರ್ತಯೇ ಪೂರ್ಣಾನಂದಾಯ. ಆ ಭಗವಂತ ಹೇಗಿದ್ದಾನೆ? ಪೂರ್ಣವಾದ ಆನಂದ. ಈಗ ನಮಗೆ ಆನಂದ ಇದೆ, ಮಾವಿನ ಹಣ್ಣಿನ ಶೀಕರಣಿ ಸೀಸನ್ ಪ್ರಾರಂಭ ಆಯ್ತಿಲ್ಲ, ಎಲ್ಲರೂ ಮಾವಿನ ಹಣ್ಣು ತಗೊಳ್ತೀವಿ, ತಿಂತೀವಿ, ಭಾಳ ಆನಂದ. ಆನಂದದ ಜೊತೆಗೆ ದುಃಖ ಮಿಶ್ರಿತ ಆನಂದ ಅದ. ಮಾವಿನ ಹಣ್ಣು ಬಹಳ ಪ್ರೀತಿಯಿಂದ ತೊಗೊಂಡು ಬಂದ್ವಿ. ಕೆಲವರಿಗೆ ಶುಗರ್ ಇದ್ದವರಿಗೆ ಆಸೆ ಇದ್ದರೂ ತಿನ್ನಲಿಕ್ಕಿಲ್ಲ. ಶುಗರ್ ಇಲ್ಲ, ಆರಾಮಿದ್ದೀನಿ, ತಿನ್ನಬೇಕು ಅಂದರೆ ಪೈಲ್ಸ್ ಪ್ರಾಬ್ಲಮ್ ಇದ್ದವ್ರಿಗೂ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಎಸಿಡಿಟಿ ಇದ್ದವರು ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಬೇಡ ಇವು ಯಾವೂ ಇಲ್ಲ, ನಾ ಪೂರ್ತಿ ತಿಂತೀನಿ ಅಂದರೂ ಸಹಿತ ಒಂದು 3 ಬಟ್ಲ 4 ಬಟ್ಲ ತಿನ್ನೋದ್ರೊಳಗೆ ಸಾಕಪ್ಪ ಅಂತ ಅನ್ನಿಸಿ ಕೈ ಬಿಡ್ಬೋದು. ಏಸಿಗೆ ಹುಟ್ಟಿಸುವಂತಹ, ಅಂದರೆ ದುಃಖದಿಂದ, ಯಾವುದೋ ಒಂದು ಕಾರಣದಿಂದ ಪರಿಪೂರ್ಣವಾಗಿ ಆನಂದವನ್ನು ಕೊಡದೆ ದುಃಖದೊಂದಿಗೆ ಆನಂದವನ್ನು ಕೊಡತಕ್ಕಂತಹ ವಸ್ತುಗಳು ಎಲ್ಲ ವಸ್ತುಗಳು. ಅದು ನಮ್ಮ ಸ್ವರೂಪ ಹಾಗಿದೆ. ಎಲ್ಲೋ ಒಂದು ಕಡೆ ನೋಡ್ತೀವಿ, ಭಾಳ ಚಲೋ, ಒಂದೆಲ್ಲೋ ನೌಕರಿ ಸಿಕ್ತಪ್ಪ, ಎಷ್ಟು ಪ್ಯಾಕೇಜ್ ಅದ? 20 ಲಕ್ಷದ ಪ್ಯಾಕೇಜ್ ಅದ, ಭಾಳ ಖುಷಿ ಆಯ್ತು. ಇನ್ನೊಬ್ಬ ನಿನ್ನ ಸ್ನೇಹಿತ ಸಿಕ್ಕ, ನನಗೂ ಸಿಕ್ತು, ನನಗೆ 22 ಲಕ್ಷದ ಪ್ಯಾಕೇಜ್ ಸಿಕ್ತು ಅಂದ. ನಿನಗೇನಾಗ್ತದೆ ರಂಗನಾಥ? ಅವಾಗ 20 ಲಕ್ಷದ ಸಿಕ್ಕ ಸುಖ 22 ಲಕ್ಷದ ಪ್ಯಾಕೇಜ್ನವನು ಕೇಳಿದಾಗ ದುಃಖ ಮಿಶ್ರಿತ ಸುಖ ಇರಲಿ ಬಿಡು. 20 ಲಕ್ಷದಲ್ಲ ಸಿಕ್ಕದಲ್ಲ, ಮತ್ತೊಂದು ಒಂದು ಅಷ್ಟ್ರಾಗ ಒಂದು ಸಮಾಧಾನ ಅಲ್ಲ. ಒಂದು 4 ಬೋಂಡ ಹಾಕೋದ್ರ ಬದಲಿ 3 ಬೋಂಡ ಹಾಕಿದ್ರಲ್ಲ ಸಾಕು ಅಂದಂಗೆ. ಅಂದ್ರೆ ನಮ್ಮ ಬುದ್ಧಿನೂ ಅಷ್ಟೇ, ನಮಗೆ ಸಿಗುವ ಪದಾರ್ಥಗಳೂ ಅಷ್ಟೇ, ಯಾವೂ ಪರಿಪೂರ್ಣವಾಗಿ ಕೊಡ್ತಕ್ಕಂಥವುಗಳಲ್ಲ. ಆದರೆ ಭಗವಂತನ ದೇಹ ಮಾತ್ರ ಹೇಗಿದೆ? ಅವನು ಪೂರ್ಣಾನಂದ ಸ್ವರೂಪ. ಒಂದು ಆನಂದ ಅಂತ, ಒಂದು ಯಾವುದೋ ಆನಂದ ತಗೊಂಡ್ರಿ, ಆ ಆನಂದ ಪರಿಪೂರ್ಣ ಆನಂದ.
ಅದರಲ್ಲಿ ಕೊರತೆ ಇಲ್ಲ. ಒಂದೊಂದು ವಿಧದಿಂದ ಆನಂದ ಇರ್ತದೆ. ಆನಂದ ಆನಂದ ಅಂತ ಅನ್ನೋದು ಒಂದೇ ಇದ್ದರೂ ಕೂಡ ಒಂದೊಂದರಿಂದ ಒಂದು ರೀತಿಯ ಆನಂದ ಅದು. ಸಕ್ಕರೆ ತಿಂದಾಗ ಆಗುವ ಆನಂದ, ಶಾವಿಗೆ ಖೀರು ಕುಡಿದಾಗ ಆಗುವ ಆನಂದ, ಎರಡೂ ಆನಂದವೇ. ಆನಂದದಲ್ಲಿ ವ್ಯತ್ಯಾಸದನೇ ಇಲ್ಲ. ಸಕ್ಕರೆ ತಿಂದಾಗ ನಿಮಗೇನು ಆನಂದ ಆಗ್ತದೆ, ಶಾವಿಗೆ ಖೀರು ಕುಡಿದಾಗ ನಿಮಗೇನು ಆನಂದ ಆಗ್ತದೆ. ಸೇರುವವರಿಗೆ ನಾ ಹೇಳಿದ್ದು ಮತ್ತೆ. ಹಾಗಾದ್ರೆ ಸೇರುವವರಿಗೆ ಶಾವಿಗೆ ಖೀರು ಭಾಳ ಸೇರ್ತಿತ್ತು ಅಂದ್ರೆ ಅದನ್ನ ಎಷ್ಟು ಕುಡಿದಾಗ ಏನು ಆನಂದ ಬರ್ತದೋ ಆ ಆನಂದ ಬರೀ ಸಕ್ಕರೆ ಸವಿದಾಗ ಬರುವುದಿಲ್ಲ. ಮಾವಿನ ಹಣ್ಣೆ ಆಪೂಸ್ ಹಣ್ಣೇ ಬೇಕು ಅನ್ನುವವರಿಗೆ ಕಲಮಿ ಹಣ್ಣಿಟ್ಟಾಗ ಆನಂದ ಆದರೂ ಕಲಮಿ ಹಣ್ಣಿನ ಸ್ವಾದವನ್ನು ಅನುಭವಿಸಿದಾಗಲೂ ಆಪೂಸ್ ಹಣ್ಣಿನ ಸ್ವಾದ ಇಲ್ಲ ಅಂತೇಳಿ ಸುಖ ಇದ್ದರೂ ಕೂಡ ಆ ಹಣ್ಣಿನ ಸ್ವಾದ ಸವಿಯುವ ಆನಂದದೊಳಗೂ ಕೂಡ ಒಂದು ನ್ಯೂನತೆಯನ್ನು ಕಾಣ್ತೀವಿ. ಆ ಆನಂದದಲ್ಲೇ ಒಂದು ನ್ಯೂನತೆಯನ್ನು ಕಾಣ್ತೀವಿ ನಾವು. ಹಾಗೆ ನ್ಯೂನತೆಯಿಂದ ಕೂಡಿರುವ ಆನಂದ ಭಗವಂತನ ಆನಂದ ಅಲ್ಲ. ಪರಿಪೂರ್ಣ ಅಂದರೆ ಪರಿಪೂರ್ಣ. ಎಲ್ಲೂ ಒಂದು ಉದಾಹರಣೆಗೆ ದಾನ ಕೊಡುವ ಒಂದು ಗುಣ ಅಂತ ಇಟ್ಕೊಳ್ರಿ. ದಾನ ಕೊಟ್ಟಷ್ಟು ಅವನಿಗೆ ಆನಂದ ಆಗ್ತಾ ಇರ್ತದೆ. ದಾನ ಕೊಡುವ ಗುಣ ಉಳ್ಳ ವ್ಯಕ್ತಿಗೆ ಅವನು ಎಷ್ಟೆಷ್ಟು ದಾನಗಳನ್ನು ಕೊಡ್ತಾ ಹೋಗ್ತಾನೋ ಅಷ್ಟಷ್ಟು ಅವನಿಗೆ ಆನಂದ ಆಗ್ತಾ ಇರುತ್ತದೆ. ಹೌದಾ? ಈ ಗುಣ ದಾನವನ್ನು ಕೊಟ್ಟಾಗ ಅವನಿಗೆ ಆನಂದವಾಗ್ತದೆ ಅಂತನ್ನುವ ಗುಣ ಏನಿದೆ ಅದು ಪರಿಪೂರ್ಣ ಮಟ್ಟದಲ್ಲಿ ಯಾವ ವ್ಯಕ್ತಿಗೂ ಇಲ್ಲ. ಆ ಗುಣ ಪರಿಪೂರ್ಣ ಮಟ್ಟದಲ್ಲಿ ಯಾರಿಗಿದೆ? ಭಗವಂತನಿಗೆ ಇದೆ. ಅದೇ ಪೂರ್ಣಾನಂದಾಯ. ಅವನು ಯಾರು? ಹರಿ, ಸಾಕ್ಷಾತ್ ಶ್ರೀಹರಿ. ಈ ಮಂತ್ರ ಏನಿದೆ ಅಂದರೆ ಉಪನಿಷತ್ತು ಏನಿದೆ, ಈಗ ಈಶಾವಾಸ್ಯೋಪನಿಷತ್ತು ಏನಿದೆ, ಈ ಈಶಾವಾಸ್ಯೋಪನಿಷತ್ತಿನ ಅಧಿದೇವತೆ ಯಾರು ಅಂದರೆ ಅದೇ ಶ್ರೀಹರಿಯ ಯಜ್ಞನಾಮಕ ಭಗವಂತ. ಅದಕ್ಕೆ ಸರ್ವಯಜ್ಞ ಭುಜೇ ನಮಃ. ಹಾಗಾದರೆ ಯಾವುದೇ ಒಂದು ಮಂತ್ರಗಳನ್ನು ಪ್ರಾರಂಭ ಮಾಡಬೇಕಾದರೆ ಮಂತ್ರದ ಛಂದಸ್ಸು, ಮಂತ್ರದ ಋಷಿ, ದ್ರಷ್ಟಾರ ಋಷಿ, ಮಂತ್ರದ ಅಧಿದೇವತೆ ಅವುಗಳನ್ನು ತಿಳಿದು ಆ ಗ್ರಂಥವನ್ನು ತಿಳಿದಾಗ ಮಾತ್ರ ಪುಣ್ಯ ಬರ್ತದೋ ಹೊರತು ದೇವತೆಯನ್ನು ತಿಳಿಲಿಲ್ಲ, ಋಷಿಯನ್ನು ತಿಳಿಲಿಲ್ಲ, ಛಂದಸ್ ತಿಳಿಲಿಲ್ಲ ಅಂದರೆ ಪುಣ್ಯ ಬರುವುದಿಲ್ಲ. ಅದು ವ್ಯರ್ಥ. ಹಾಗಾದರೆ ಮಂತ್ರ ತಿಳಿಬೇಕಾದರೆ ದೇವತಾ ಅಂತ ತಿಳಿಬೇಕು. ಮಂತ್ರ ಪ್ರತಿಪಾದ್ಯ ದೇವತಾ, ಮಂತ್ರದ್ರಷ್ಟಾರ ಋಷಿ, ಮಂತ್ರ ಯಾವ ಛಂದಸ್ಸಿನೊಳಗಿದೆ ಅವುಗಳನ್ನು ತಿಳಿಬೇಕು. ಅದಕ್ಕೆ ಆಚಾರ್ಯರು ಈ ಉಪನಿಷತ್ತಿನ ದೇವತೆ ಯಾರು ಅಂದರೆ ಯಜ್ಞ ನಾಮಕನಾಗಿರತಕ್ಕಂತಹ ಭಗವಂತ ಅಂತ ಹೇಳಲಿಕ್ಕಾಗಿಯೇ ಸರ್ವಯಜ್ಞ ಭುಜೇ ನಮಃ. ನೀವು ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತತ್ಯೇನ ತ್ಯಕ್ತೇನ ಭುಂಜೀತಾಃ ಮಾಗ್ರದ ಕಸ್ವ ಸಿದ್ಧನಂ ಅನ್ನೋ ಮಂತ್ರದ ಅರ್ಥವೇ ಈ ಮಂಗಲ ಶ್ಲೋಕ. ಅಷ್ಟೇ ಅಲ್ಲ, ಸಮಗ್ರ ಉಪನಿಷತ್ತಿನ ಅರ್ಥವನ್ನು ಈ ಮಂತ್ರದಲ್ಲಿ ತಂದಿಡ್ತಾರೆ. ಮುಂದೆ ನಾವು ಮಂತ್ರಗಳನ್ನು ನೋಡ್ತಾ ಹೋದಂತೆ ನೋಡ್ತಾ ಹೋಗೋಣ. ಇನ್ನು ಎರಡನೇದೊಂದು ಮಂಗಳಾಚರಣೆ ಶ್ಲೋಕವನ್ನು ಮಾಡ್ತಾರೆ ಆಚಾರ್ಯರು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತ. ಯಾರು ಚತುರ್ಮುಖ ಬ್ರಹ್ಮದೇವರಿದ್ದಾರೋ, ಇಂದ್ರ, ರುದ್ರ ಇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ, ಬ್ರಹ್ಮ, ಇಂದ್ರ, ರುದ್ರ ಇವರೇ ಮೊದಲಾಗಿರ್ತಕ್ಕಂತಹ ದೇವತೆಗಳು. ಅಷ್ಟೇ ಅಲ್ಲ, ಶ್ರಿಯೋಪಿ ಚ ಲಕ್ಷ್ಮೀದೇವಿಗೂ ಕೂಡ ಜ್ಞಾನಸ್ಫೂರ್ತಿ, ಜ್ಞಾನವನ್ನು ಕೊಡ್ತಕ್ಕಂಥವನು ಯಾರು ಅಂದರೆ ಸಾಕ್ಷಾತ್ ಭಗವಂತನೇ. ಶ್ರಿಯೋಪಿ ಅಂತ ಯಾಕಂದ್ರು, ಇವರೆಲ್ಲರೂ ಕೂಡ ಸಂಸಾರಕ್ಕೆ ಬಂದು ಮುಕ್ತಿಯನ್ನು ಹೊಂದುವವರು. ಲಕ್ಷ್ಮೀದೇವಿ ನಿತ್ಯ ಮುಕ್ತಳು, ಅವಳಿಗೂ ಜ್ಞಾನವನ್ನು ಪ್ರಚೋದನೆ ಮಾಡ್ತಾನೆ ಯಾರು? ಭಗವಂತ. ತಾರತಮ್ಯದಲ್ಲಿ ಈ ವಿಷಯಗಳನ್ನು ತಿಳಿಯುವಾಗ ಬ್ರಹ್ಮಾದಿ ದೇವತೆಗಳ ಗುಂಪಿನಲ್ಲಿ ಬ್ರಹ್ಮ ಅಗ್ರಗಣ್ಯ ಅಂತ ಕಾಣ್ತೀವಿ. ಹೌದಾ? ಇದು ಗೀತೆಯಲ್ಲಿ ಕೃಷ್ಣ ಹೇಳಿದ. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಸ್ಪಷ್ಟವಾಗಿ ಹೇಳಿದ ಕೃಷ್ಣ. ಇಡೀ ಜಗತ್ತನ್ನು ಎರಡು ರೀತಿ ವಿಭಾಗ ಮಾಡಬಹುದು. ಒಂದು ಕ್ಷರ, ಇನ್ನೊಂದು ಅಕ್ಷರ ಅಂತ.
ದೇಹನಾಶ ಹೊಂದುವಂತಹ ಕ್ಷರ ಏನಿದೆ ಅವರು ಕ್ಷರರು. ದೇಹನಾಶ ಹೊಂದೋದು, ಆತ್ಮನಾಶ ಇಲ್ಲ. ಯಾರ್ದು ಆತ್ಮನಾಶ ಆಗುವುದಿಲ್ಲ, ದೇಹನಾಶವಾಗ್ತದೆ. ಯಾರ್ದು ದೇಹನಾಶವಾಗ್ತದೋ ಅವರನ್ನೆಲ್ಲ ಕ್ಷರರು ಅಂದ ಭಗವಂತ. ಅಂದರೆ ಸಂಸಾರಾವಸ್ಥೆಗೆ ಬರ್ತಾರೆ, ಸಂಸಾರಾವಸ್ಥೆಯಿಂದ ದಾಟ್ತಾರೆ. ಇವರು ಕ್ಷರರು. ಯಾರವರು? ಬ್ರಹ್ಮಾದಿ ದೇವತೆಗಳೆಲ್ಲ ಕ್ಷರರು. ಬ್ರಹ್ಮದೇವರಿಗೂ ಕೂಡ ಶರೀರ ಬರುತ್ತದೆ, ರುದ್ರದೇವರಿಗೂ ಶರೀರ ಬರುತ್ತದೆ, ಇಂದ್ರನಿಗೂ ಶರೀರ ಬರುತ್ತದೆ, ಚಂದ್ರನಿಗೂ ಶರೀರ ಬರುತ್ತದೆ, ಎಲ್ರಿಗೂ ಕೂಡ ಶರೀರ ಬರುತ್ತದೆ. ಆದ್ದರಿಂದ ಇವರೆಲ್ಲರೂ ಕೂಡ ಏನಂತ ಕರೀತಾರೆ? ಇವರನ್ನ ಕ್ಷರ ಅಂತ ಕರೀತಾರೆ. ಇನ್ನು ಹಿಂಗೆ ಸಂಸಾರಕ್ಕೆ ಬರುವುದೂ ಇಲ್ಲ, ದೇಹ ಬರುವುದೂ ಇಲ್ಲ. ದೇಹನೇ ಬರಲಿಲ್ಲ ಅಂದಮೇಲೆ ಹೋಗೋ ಪ್ರಸಂಗನೇ ಇಲ್ಲ. ದೇಹ ಬಂದರೆ ತಾನೇ ಹೋಗೋದು, ದೇಹ ಬರೋದೇ ಇಲ್ಲ ಅಂದಮೇಲೆ ಹೋಗೋ ಪ್ರಸಂಗನೇ ಇಲ್ಲ. ಇಂಥವ್ರನ್ನ ಏನಂತ ಕರೀತಾರ? ಅಕ್ಷರ ಅಂತ ಕರೀತಾರೆ. ಅದನ್ನೇ ಕೃಷ್ಣ ಹೇಳಿದ, ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ. ಕ್ಷರ ಸರ್ವಾಣಿ ಭೂತಾನಿ ಎಂದು ಬಿಟ್ಟ, ಹೇಳಿಬಿಟ್ಟ, ತಾನೇ ಹೇಳಿಬಿಟ್ಟ. ಮತ್ತೆ ಯಾರು ವ್ಯಾಖ್ಯಾನ ಮಾಡೋದು ಬೇಡ ಬೇಡ, ಸುಮ್ಮನೆ ನೀವೊಂದು ಇಂಟರ್ಪ್ರಿಟೇಷನ್ ಮಾಡೋದು, ಜನರ ತಲೆ ಕೆಡಿಸೋದು ಬೇಡ ಬೇಡ, ನಾನೇ ಹೇಳ್ತೀನಿ ಅಂತಾನೆ ಕೃಷ್ಣ. ಕ್ಷರ ಸರ್ವಾಣಿ ಭೂತಾನಿ. ಭೂತ ಅಂದರೆ ದೆವ್ವ ಭೂತ ಅಲ್ಲ, ಮತ್ತೆ ಭೂತ ಅಂದರೆ ಜೀವರಾಶಿಗಳು ಅಂತ ಅರ್ಥ. ಕ್ಷರ ಸರ್ವಾಣಿ ಭೂತಾನಿ, ಎಲ್ಲ ಜೀವರಾಶಿಗಳು, ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲ ಜೀವರಾಶಿಗಳು. ಕೂಟಸ್ಥೋ ಅಕ್ಷರ ಉಚ್ಯತೆ. ಅಕ್ಷರಳು ಅಂದರೆ ಯಾರು ಅಂದರೆ ಕೂಟಸ್ಥಳು. ಅವಳು ಯಾರು? ಮಹಾಲಕ್ಷ್ಮೀ ದೇವಿ. ಈ ಮಹಾಲಕ್ಷ್ಮೀ ದೇವಿ ಬ್ರಹ್ಮಾದಿ ದೇವತೆಗಳಿಂದ ಉತ್ತಮಳು ಅಂತ ಆಗ್ಲೇ ಇಲ್ಲ. ಅವಳಿಗೆ ದೇಹ ಬರೋದು ಇಲ್ಲ, ಹೋಗೋದು ಇಲ್ಲ ಅಂತಂದಮೇಲೆ ಬ್ರಹ್ಮಾದಿ ದೇವತೆಗಳಿಗಿಂತ ಏನು ಅಂತ ಆಗ್ಲಿಕ್ಕೆ? ಉತ್ತಮಳು ಅಂತ. ಆ ಉತ್ತಮಳಾದ ಲಕ್ಷ್ಮೀ ದೇವಿಗೂ ಕೂಡ ಜ್ಞಾನಸ್ಫೂರ್ತಿ, ಜ್ಞಾನವನ್ನು ಮಾಡ್ತಕ್ಕಂಥವನು ಯಾರು? ಭಗವಂತನೇ. ಜ್ಞಾನಸ್ಫುರಣಾಕಿಗಾಗಲಿಕ್ಕೆ ಕಾರಣ ಯಾರು? ಭಗವಂತನೇ. ಅದಕ್ಕೆ ಸ್ಪೆಷಲ್ ಇಟ್ರು. ಅಲ್ಲಿ ಹೆಂಗೆ ಭಗವಂತ ಕ್ಷರಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷತ್ವನ್ಯ ಪರಮಾತ್ಮ ಇತಿ ಉದಾಹೃತಃ ಅಂತ ಭಗವಂತ ಅಲ್ಲಿ ಸಪರೇಟ್ ತಿಳಿಸಿಕೊಟ್ಟನೇ ಇಲ್ಲ. ಅದೊಂದು ಭಾಗ, ಇದೊಂದು ಭಾಗ, ಈ ಎರಡೂ ಭಾಗಕ್ಕಿಂತಲೂ ನಾನು ಮಿಗಿಲು ಅಂತ ತಿಳಿಸಿಕೊಟ್ಟನಿಲ್ಲೋ ಹಾಗೆ ಇಲ್ಲೂ ಆಚಾರ್ಯರು ಹೇಳಿಕತ್ತಿದ್ದು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ಕ್ಷರ, ಹೌದಾ? ಕ್ಷರ ವಿಭಾಗ. ಶ್ರೀಯೋಪಿ ಚ, ಶ್ರೀಯೋಪಿ ಅಂದರೆ ಅಕ್ಷರ ಭಾಗ. ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಅಕ್ಷರಳಾಗಿರ್ತಕ್ಕಂಥ ಲಕ್ಷ್ಮೀ ದೇವಿ ಏನಿದ್ದಾಳೋ ಆ ಲಕ್ಷ್ಮೀ ದೇವಿಗೂ ಕೂಡ ಜ್ಞಾನಸ್ಫೂರ್ತಿ, ಜ್ಞಾನವನ್ನು ತಂದು ಕೊಡತಕ್ಕಂತಹ ಭಗವಂತ ಏನಿದ್ದಾನೋ ಆ ಭಗವಂತನಿಗೆ ಹರಯೇ ಗುರವೇ ನಮಃ. ಹರಿಗೆ ನಮಸ್ಕಾರಗಳು. ಅವನೇ ನನಗೆ ಗುರುವಾಗಿದ್ದಾನೆ, ಗುರುವಿಗೂ ನಮಸ್ಕಾರ. ಯಾವುದೇ ಗ್ರಂಥಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ದೇವರಿಗೆ ನಮಸ್ಕಾರ ಮಾಡಬೇಕು, ಗುರುಗಳಿಗೆ ನಮಸ್ಕಾರವನ್ನು ಮಾಡಬೇಕು. ಈಗ ಆಚಾರ್ಯರಿಗೆ ಗುರುಗಳು ಯಾರು? ದೇವರೇ ಗುರುಗಳು. ನಮಗೆ ನಿಮಗೆ ದೇವರ ಗುರುಗಳಲ್ಲ, ನಮಗೆ ಇನ್ನೊಬ್ಬರು ಗುರುಗಳಿದ್ದಾರೆ, ಅವ್ರಿಗೆ ಅವರು ಇನ್ನೊಬ್ಬರು ಗುರುಗಳಿದ್ದಾರೆ, ಅವ್ರಿಗೆ ಮತ್ತೊಬ್ಬರು ಗುರುಗಳಿದ್ದಾರೆ. ಅದರ ವಾಯುದೇವರಿಗೆ ಯಾರು ಗುರುಗಳಿದ್ದಾರೆ? ಶ್ರೀಮದ್ ಆಚಾರ್ಯರಿಗೆ ಯಾರು ಗುರುಗಳಿದ್ದಾರೆ? ಭಗವಂತನೇ ಗುರು. ಆದ್ದರಿಂದಾಗಿ ಹರಿಯಾಗಿಯೂ ಅವನಿಗೆ ನಮಸ್ಕಾರ ಮಾಡ್ತೇನೆ, ಅಂದರೆ ದೇವರಿಂದಲೂ ನಮಸ್ಕಾರ ಮಾಡ್ತೇನೆ. ಅವನೇ ಪಾಠ ಮಾಡಿದ ಗುರುವಾಗಿದ್ದಾನೆ, ಆದ್ದರಿಂದಲೂ ಕೂಡ ಗುರುವಿಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತ ಇಷ್ಟು ಅವರು ಹೇಳಿದರು. ಮಂಗಲ ಶ್ಲೋಕವನ್ನು ಆಚರಣೆಯನ್ನು ಮಾಡಿದರು. ಈಗ ರಾಘವೇಂದ್ರ ಗುರು ಸಾರ್ವಭೌಮರ ಒಂದು ಮಂಗಲಾಚರಣ ಶ್ಲೋಕವನ್ನು ನೋಡಿದ್ದಾರೆ. ಶ್ರೀ ಪ್ರಾಣಪತಿಮಾನಮ್ಯ ಪೂರ್ಣಬೋಧಾದಿ ದೇಶಿಕಾನ್ ಈಶಾವಾಸ್ಯೋಪನಿಷದಃ ಕರಿಷ್ಯಾಮ್ಯರ್ಥ ಸಂಗ್ರಹಂ. ಇಲ್ಲಿ ಅದೇ ಆಚಾರ್ಯರು ಹೇಳಿರ್ತಕ್ಕಂಥ ವಿಚಾರವನ್ನೇ ರಾಯರು ಕೂಡ ಖಂಡಾರ್ಥದಲ್ಲಿ ಮಂಗಲ ಶ್ಲೋಕ, ಒಂದು ಗ್ರಂಥ ಪ್ರಾರಂಭ ಮಾಡಬೇಕಾದ್ರೆ ಮಂಗಲ ಶ್ಲೋಕವನ್ನು ಮಾಡುತ್ತಾರೆ. ಯಾಕೆ? ನಿರ್ವಿಘ್ನವಾಗಿ ಆ ಗ್ರಂಥ ನಡೀಲಿ, ಮಂಗಲ ಆಗಲಿ ಎನ್ನುವಂತಹ ಒಂದು ಕಾರಣದಿಂದ ಮಾಡುತ್ತಾರೆ. ಅದಕ್ಕಾಗಿ ಅವರು ಒಂದು ಶ್ಲೋಕದಿಂದ ಮಂಗಲವನ್ನು ಮಾಡುತ್ತಾರೆ. ಏನು ಅಂದರೆ ಶ್ರೀ ಪ್ರಾಣಪತಿ ಮಾನಮ್ಯ. ಶ್ರೀ ಪ್ರಾಣಪತಿ, ಶ್ರೀ ಅಂದರೆ ಲಕ್ಷ್ಮೀದೇವಿ, ಪ್ರಾಣ ಅಂದರೆ ಮುಖ್ಯ ಪ್ರಾಣದೇವರು, ಇವರಿಗೆ ಒಡೆಯನಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ. ಮತ್ತಾರಿಗೆ ನಮಸ್ಕಾರವನ್ನು ಮಾಡಿ? ಪೂರ್ಣಬೋಧಾದಿ ದೇಶಿಕಾನ್. ಪೂರ್ಣಬೋಧರು ಅಂದರೆ ಆಚಾರ್ಯರು, ಶ್ರೀಮದಾಚಾರ್ಯರು, ಅವರೇ ಮೊದಲಾಗಿರ್ತಕ್ಕಂತಹ ಭಾಷ್ಯಕಾರರಿಗೆ, ಟಿಪ್ಪಣಿಕಾರರಿಗೆ, ಟೀಕಾಕಾರರಿಗೆ, ಅಂದರೆ ರಾಯರಿಗಿಂತ ಮೇಲಿನವರು ಅಂತ ಅರ್ಥ. ರಾಘವೇಂದ್ರ ಗುರು ಸಾರ್ವಭೌಮರಿಗಿಂತ ಮೇಲಿನವರು ಯಾರ್ಯಾರು? ಈ ಉಪನಿಷತ್ತಿಗೆ ಭಾಷ್ಯವನ್ನು ಆಚಾರ ಬರೆದವರು, ಭಾಷ್ಯಕ್ಕೆ ಟೀಕಾ ಬರೆದಿರ್ತಕ್ಕಂತಹ ಟೀಕಾಕೃತ್ಪಾದರು, ಅನಂತರದಲ್ಲಿ ಟಿಪ್ಪಣಿಕಾರರು ಅಂತ ಹೀಗೆ ಯಾರ್ಯಾರಿದ್ದಾರೋ ಇವರೆಲ್ಲ ಪೂಜ್ಯರಿಗೂ ಕೂಡ ನಾನು ನಮಸ್ಕಾರವನ್ನು ಮಾಡಿ ಈಶಾವಾಸ್ಯೋಪನಿಷದಃ, ಈಶಾವಾಸ್ಯೋಪನಿಷತ್ತೇನಿದೆ ಆ ಈಶಾವಾಸ್ಯೋಪನಿಷತ್ತಿನ ನಿಜವಾದ ಅರ್ಥ ಸಂಗ್ರಹ ಏನಿದೆ ಅದನ್ನು ನಾನು ನಿಮಗೆ ಸಂಗ್ರಹ ರೂಪದಲ್ಲಿ ಮಾಡಿಕೊಡುತ್ತೇನೆ ಅಂತ ಇಷ್ಟು ರಾಘವೇಂದ್ರ ಗುರು ಸಾರ್ವಭೌಮರು ಮಂಗಲವನ್ನು ಆಚರಣೆ ಮಾಡಿದರು. ರಾಯರ ಮಂಗಲಾಚರಣ ಶ್ಲೋಕವನ್ನು ಇನ್ನೊಮ್ಮೆ ಹೇಳುತ್ತೇನೆ.
ಶ್ರೀ ಪ್ರಾಣಪತಿಮಾನಮ್ಯ ಪೂರ್ಣಬೋಧಾದಿದೇಶಿಕಾನ್ ಈಶಾವಾಸ್ಯೋಪನಿಷದಃ ಕರಿಷ್ಯಾಂ ಅರ್ಥಸಂಗ್ರಹಂ ಅಂತ. ಈಗ ರಾಯರು ಆ ಮಂತ್ರವನ್ನು ಉಚ್ಚಾರ ಮಾಡ್ತಾರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಾಃ